ಇಲ್ಲಿ ನೋಡಿ, ಇದು ರಿಯಲ್ ಪೈನಾಪಲ್. ಇದು ನೋಡಿ ಹೆಂಗಿದೆ ಇದು ಅಂತ. ರಿಯಲ್ ನಿಜವಾದ ಪೈನಾಪಲ್ ಇದು. ಇದ್ರೊಳಗಡೆ ಐಸ್ ಕ್ರೀಮ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ಹುಣಸೆ ಹಣ್ಣು ಗುರು. ಇದು ಹುಣಸೆ ಹಣ್ಣಲ್ಲೂ ಐಸ್ ಕ್ರೀಮ್ ಮಾಡ್ಬಿಟ್ಟಿದ್ದಾರೆ ಇವರು. ಮ್ಯಾಂಗೋ, ರಿಯಲ್ ಮ್ಯಾಂಗೋ ಪಲ್ಪ್ಸ್ದು ರಸ ಇದು. ಕಲರ್ ನೋಡ್ತಾ ಇದ್ರೆ ನನಗಂತೂ ಟೆಂಪ್ಟ್ ಆಗ್ತಾ ಇದೆ ಗುರು. ಇದು ನೋಡಿ ಸ್ನೇಹಿತರೆ, ಬೆಂಡೆಕಾಯಿದು ಚಿಪ್ಸ್ ಇದು. ತಿನ್ನೋಣ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಲ್ ಡೂಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಸಹಕಾರ್ ನಗರ್ 60 ಫೀಟ್ ರೋಡಲ್ಲಿ ಇದ್ದೀವಿ. ಯಾಕೆ ಇಲ್ಲಿದ್ದೀವಿ ನೋಡ್ತಾ ಇರ್ಬೋದು. ನಾನು ಇವತ್ತೊಂದು ಒಳ್ಳೆ ಸ್ವೀಟ್ ಅಂಗಡಿಗೆ ಬಂದಿದ್ದೀನಿ. ಸಮ್ಮರ್ ಸ್ಟಾರ್ಟ್ ಆಗಿ ತುಂಬ ದಿನ ಆಗಿದೆ ಗೊತ್ತು. ತುಂಬ ಬಿಸಿ ಬಿಸಿಯಾಗಿರೋ ಐಟಮ್ಸ್ ಎಲ್ಲ ತಿಂದರೆ ಬೆವರುತ್ತೆ ಅಂತ. ಅದಕ್ಕೆ ಚಿಲ್ಲಾಗಿ ಕೂಲಾಗಿ ಸ್ವೀಟ್ಸು ಮತ್ತು ಐಸ್ ಕ್ರೀಮ್ಸ್ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ಲ ನಿಮಗೆ. ಆದರೆ ಇಲ್ಲೇ ಯಾಕೆ ತಿನ್ನಬೇಕು ಅಂತ ಹೇಳ್ತೀನಿ ನೋಡಿ. ಈ ಸ್ವೀಟ್ ಶಾಪ್ ಹೆಸರು ಮೇಧಸ್ವಿ ಸ್ವೀಟ್ ಶಾಪ್ ಅಂತ. ಇಲ್ಲೇ ಯಾಕೆ ಬಂದಿದ್ದೀನಿ ಅಂದರೆ, ಇಲ್ಲಿ ನಿಮಗೆ ಸ್ಪೆಷಲ್ ಆಗಿರೋ ಒಂದು ಐಸ್ ಕ್ರೀಮ್ನ ತೋರಿಸೋಣ ಅಂತ ಬಂದಿದ್ದೀನಿ. ಆ ಐಸ್ ಕ್ರೀಮ್ ಹೇಗಿರುತ್ತೆ ಗೊತ್ತಾ ನೋಡೋಕ್ಕೆ? ನಾನು ಹೇಳಲ್ಲ, ಬನ್ನಿ ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆ. ಬನ್ನಿ ಬನ್ನಿ ಬನ್ನಿ. ಸೊ ರೆಡಿನಾ ನೋಡೋಕ್ಕೆ? ಬನ್ನಿ, ಇಲ್ಲಿ ನೋಡಿ ಯಾವ ಥರ ಐಸ್ ಕ್ರೀಮ್ ಸಿಗುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಸರ್, ಇದನ್ನು ಫ್ರೂಟಾ ಐಸ್ ಕ್ರೀಮಾ? ಇದನ್ನು ಐಸ್ ಕ್ರೀಮಾ? ಫ್ರೂಟ್ಸ್ ಥರ ಇದೆ ನೋಡೋಕ್ಕೆ. ಏನು ಸರ್ ಇದು ಪೈನಾಪಲ್ ಥರ ಇದೆಯಲ್ಲ ನೋಡೋಕ್ಕೆ? ಪೈನಾಪಲ್ ಏನಾ ಇದು? ಓ ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಇಲ್ಲಿ ಕಟ್ ಮಾಡೋದು ಈ ತರ ಬರುತ್ತಂತೆ. ಇದು ಪೈನಾಪಲ್ ತರ ಅಷ್ಟೇ, ಪೈನಾಪಲ್ ಅಲ್ಲ ಇದು. ನ್ಯಾಚುರಲ್ ಪೈನಾಪಲ್. ಮತ್ತೆ ಒಳಗಡೆ ಐಸ್ ಕ್ರೀಮ್. ಓ, ಈ ಶೆಲ್ ಬಂದು ಪೈನಾಪಲ್ ಶೆಲ್ ಏನ ಇದು? ಹೌದಾ? ಇದೇನಿದು? ಇದು ನ್ಯಾಚುರಲ್. ತೋರ್ಸಿ, ಇದು ಎತ್ತಿ, ಇದು ಹಿಡ್ಕೋಬೋದಾ? ಓ ಸ್ನೇಹಿತರೆ, ಆಕ್ಚುಲಿ ಇದು ರಿಯಲ್ ಪೈನಾಪಲ್ಲೇ, ಆದರೆ ಒಳಗಡೆ ಐಸ್ ಕ್ರೀಮ್ ಇದೆ. ಇದೇನು ಗುರು ವಿಚಿತ್ರ? ಇಲ್ಲಿ ನೋಡಿ, ಇಲ್ಲಿ ರಿಯಲ್ ಪೈನಾಪಲ್ ಗುರು ಇದು. ಸರ್ ಹೆಂಗಿರುತ್ತೆ ತಿನ್ನಕ್? ಚೆನ್ನಾಗಿರುತ್ತೆ ಇದು ಸರ್. ಇದೇನಿದು ಆರೆಂಜಾ ಇದು? ಓಹೋ ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಇದು ರಿಯಲ್ ಆರೆಂಜು, ಆದರೆ ಒಳಗಡೆ ಬಂದ್ಬಿಟ್ಟು ಐಸ್ ಕ್ರೀಮ್ ಇರುತ್ತಂತೆ ಗುರು. ಇದು ಏನೇನೋ ಇದೆಯಲ್ಲ ಗುರು, ಇಲ್ಲಿ ಸಖತ್ತಾಗೈತಪ್ಪ. ಇಲ್ಲಿ ನೋಡಿ, ಇಲ್ಲಿ ಮಸ್ಕ್ ಮೆಲೋನು. ವಾ, ಇದು ರಿಯಲ್ ಮಸ್ಕ್ ಮೆಲೋನು. ಆ ಒಳಗಡೆ ಐಸ್ ಕ್ರೀಮ್ ಇದೆ. ಅಪ್ಪ, ಓ ಇದೇನು ಸ್ಯಾಂಪಲ್ಲಾ ಗುರು? ನೋಡ್ತಾ ಇದ್ದೀರಾ ಇಲ್ಲಿ, ಇದು ಫ್ರೂಟ್ ಅಂತ. ಇದು ರಿಯಲ್ ಫ್ರೂಟ್ ಇದು. ಇಲ್ಲಿ ನೋಡಿ, ಇಲ್ಲಿ ರಿಯಲ್ ಸಿಪ್ಪೆ ಇದು ಆರೆಂಜ್ದು. ಇದು ಆರೆಂಜ್ ಸಿಪ್ಪೆ ನೋಡಿ, ಇದು ಆರೆಂಜ್ ಸಿಪ್ಪೆ, ಆದರೆ ಇದು ಐಸ್ ಕ್ರೀಮ್ ಅಂತ. ಇದು ನೋಡ್ತೀನಿ ತಡೀರಿ ಹೆಂಗಿದೆ ಅಂತ. ಅಬ್ಬಬ್ಬಬ್ಬ, ಅಲ್ಟಿಮೇಟ್ ಆಗಿದೆ ಗುರು. ಸೇಮ್ ಆರೆಂಜ್ ತಿನ್ನಂಗೆ ಆಗುತ್ತೆ ನಿಮಗೆ. ಆರೆಂಜ್ ಐಸ್ ಕಟ್ಬಿಟ್ಟು ಇದ್ರ ಹೆಂಗಿರುತ್ತೆ ಆ ಥರ ಟೇಸ್ಟ್ ಬೇರೆ ಥರ ಇದೆ ಇದು. ಅಂದರೆ ಆರೆಂಜ್ ಟೇಸ್ಟೇ, ಆ ಪಲ್ಪ್ಸ್ ಎಲ್ಲ ನ್ಯಾಚುರಲ್ಲು. ಹೌದಾ? ಸಖತ್ತಾಗಿದೆ ಗುರು. ಓ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಪೈನಾಪಲ್ಲು ಸ್ವಲ್ಪ ಕಟ್ ಮಾಡಿ ಕೊಟ್ಟಿದ್ದಾರೆ. ಇದು ರಿಯಲ್ ಪೈನಾಪಲ್. ಇದು ನೋಡ್ತೀನಿ ಹೆಂಗಿದೆ ಅಂತ. ಮೈ ಗಾಡ್, ಏನು ಹೇಳೋದು ಗುರು, ಇದು ಸಖತ್ತಾಗೈತೆ ಮಾತ್ರ. ಇಲ್ಲಿ ನೋಡಿ, ರಿಯಲ್ ಪೈನಾಪಲ್ ಇದು. ಇದ್ರದ್ದು ಐಸ್ ಕ್ರೀಮು ನಾನು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ಈ ಥರ. ಸೊ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಮ್ಯಾಂಗೋ, ರಿಯಲ್ ಮ್ಯಾಂಗೋ ಪಲ್ಪ್ಸ್ದು ರಸ ಇದು. ಆಮ್ರಸ್ ಅಂತ. ಅಲ್ಫಾನ್ಸೋ ರತ್ನಗಿರಿ ಆಮ್ರಸ್ ಅಂತ ಇದೆ ಹೆಸರು. ಅಲ್ಫಾನ್ಸೋ ರತ್ನಗಿರಿ ಆಮ್ರಸ್ಸು. ಒಂದು ಸ್ಯಾಂಪಲ್ ಕೊಟ್ಟಿದ್ದಾರೆ, ಸಖತ್ತಾಗೈತೆ. ಹಾ 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 ಸೂಪರ್ ಆಗೈತೆ ಗುರು ಆಮ್ರಸ್ಸು, ಚೆನ್ನಾಗಿದೆ. ಚಿಯರ್ಸ್. ಸೊ ಸ್ನೇಹಿತರೆ, ಇದು ಬಂದ್ಬಿಟ್ಟು ನೇರಳೆ ಹಣ್ಣಿನ ಶಾರ್ಟ್ಸ್ ಅಂತೆ ಗುರು. ಎಂತೆಂಥದೋ ಶಾರ್ಟ್ಸ್ ನಾ ಹೊಡೆದಿದ್ದೀನಿ. ಇದು ಯಾವ್ದು ಗುರು? ಇದು ನೇರಳೆ ಹಣ್ಣಿನ ಶಾರ್ಟ್ಸು, ಉಪ್ಪೆಲ್ಲ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಅಂತ. ನೇರಳೆ ಹಣ್ಣಿನ ಶಾರ್ಟ್ಸು ಹೊಡೆಯೋಣ ಶಾರ್ಟು. ಇದು ಏನು ಮಿಕ್ಸ್ ಮಾಡಿಲ್ಲ ಇದು. ಇದೇನು ಗೊತ್ತಾ, ಒರಿಜಿನಲ್ ನೇರಳೆ ಹಣ್ಣನ್ನ ಜಸ್ಟ್ ಬ್ಲೆಂಡ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಲೈಟಾಗಿ ಶುಗರು ಹಾಕಿಲ್ಲ ಆ್ಯಕ್ಚುಲಿ. ಇವರು ಫುಲ್ಲು ನ್ಯಾಚುರಲ್ ಆಗಿ ಕೊಟ್ಟಿದ್ದಾರೆ ಮಾತ್ರ, ಇದರಲ್ಲಿ ಏನೂ ಮಿಕ್ಸ್ ಮಾಡಿಲ್ಲ. ಅದಕ್ಕೆ ಹಿಂಗಿರೋದು ಇದು. ಚೆನ್ನಾಗಿದೆ, ಆದರೆ ಉಪ್ಪೆಲ್ಲ ಹಾಕಿದಾರಲ್ಲ, ಸಖತ್ತಾಗೈತೆ ಇವರು. ನೋಡಿ, ಇಲ್ಲಿ ಫುಲ್ಲು ನೇರಳೆ ಹಣ್ಣು. ಇದರಲ್ಲಿ ಇನ್ನೇನೂ ಇಲ್ಲ. ಇದರಲ್ಲಿ ನೇರಳೆ ಹಣ್ಣಿನ ಅದೇನು ರಸ ಇದೆ ಅದು ಮಾತ್ರ ಇದರಲ್ಲಿ ಇರೋದು. ಒಂಚೂರು ನೀರು ಮಿಕ್ಸ್ ಮಾಡೋದಾಗಲಿ ಅಥವಾ ಶುಗರ್ ಹಾಕೋದಾಗಲಿ ಏನಂದ್ರೆ ಏನೂ ಹಾಕಿಲ್ಲ.
ಆರಾಮಾಗಿ ಕುಡಿಬೋದು, ಎಲ್ಲ ಬಂದು ನಿಶ್ಚಿಂತೆಯಿಂದ ಕುಡಿಬೋದು, ಏನೂ ಮಿಕ್ಸ್ ಮಾಡಿಲ್ಲ. ನೋಡಿ ಇದೆಲ್ಲ ಮಿಕ್ಸ್ಚರ್ಸು, ಬೇರೆ ಬೇರೆ ಒಳ್ಳೆ ಒಳ್ಳೆ ಬ್ರ್ಯಾಂಡ್ಸ್ದು ಮಿಕ್ಸ್ಚರ್ಸ್ ಎಲ್ಲ ಇಲ್ಲಿದೆ. ಡ್ರೈ ಫ್ರೂಟ್ಸ್ ಕೂಡ ಇದೆ. ಆಮೇಲೆ ಇಲ್ಲಿ ಬಂದರೆ ನಿಮಗೆ ನೋಡಿ, ಇಲ್ಲಿ ಕೆಲವೊಂದು ಕುಕ್ಕೀಸ್ ಎಲ್ಲ ಮಾಡಿಟ್ಟಿದ್ದಾರೆ ಇವರು. ಕುಕ್ಕೀಸು ಮತ್ತು ಸಾಲ್ಟ್ ಕುಕ್ಕೀಸು, ಸ್ವಲ್ಪ ಮಿಕ್ಸ್ಚರ್ ಥರದ್ದು ನೋಡಿ ಇಲ್ಲೆಲ್ಲ ಇದೆ. ಇದೇನಿದು? ಲೆಮನ್ ಪಿಕ್ಕಲ್. ಓಕೆ, ಲೆಮನ್ ಪಿಕ್ಕಲ್ ಅಂತ ಗುರು ಇದು. ಚೆನ್ನಾಗಿರ್ಬೋದು ಇದು ಆ್ಯಕ್ಚುಲಿ. ನೋಡಿ ಇಲ್ಲೆಲ್ಲ ನಿಮ್ಗೆ ಚಿಪ್ಸ್ ಇದೆ. ಕೂಲ್. ಓಹ್, ಗೀ ಎಲ್ಲ ಇದೆ ಇವ್ರದ್ದೇ, ಓನ್ ಮೇಡ್ ಗೀ ಅನ್ಸುತ್ತೆ ಇದು. ನ್ಯಾಚುರಲ್ಲ ಸರ್ ಇದು? ಹೌದು, ನ್ಯಾಚುರಲ್. A2 ಗೀ, ಕೌ ಗೀ ಸರ್ ಇದು. ಹೌದಾ? ಹೌದು, ಗುಜರಾತಿಂದ ಬರೋದು ಇದೆಲ್ಲ. ಗುಜರಾತಿಂದ ಬರೋದು? ಹೌದು ಸರ್, ಈ ಗೀ ಅಂದರೆ ಇದು ಫುಲ್ ನ್ಯಾಚುರಲ್ಲ, ಅಲ್ಲಿಂದಾನೇ ಬರೋದು? ನ್ಯಾಚುರಲ್. ಓಕೆ. ಹಾಂ ಹಾಂ ಹಾಂ, ನಮ್ಕೀನ್. ಸೊ ಸ್ನೇಹಿತರೆ, ಇಲ್ಲಿ ಬಂದರೆ ನಿಮಗೆ ಬರೀ ಸ್ವೀಟ್ಸ್ ಮಾತ್ರ ಅಲ್ಲ, ನಿಮಗೆ ಒಳ್ಳೆ ಒಳ್ಳೆ ಸ್ನ್ಯಾಕ್ಸು ಕೂಡ ನಿಮಗೆ ಸಿಗುತ್ತೆ ತಿನ್ನೋದಕ್ಕೆ. ನೋಡಿ ಇಲ್ಲಿಂದ ನೋಡಿ, ಮೇಲ್ಗಡೆ ರೋ ಆಗಿರಲಿ, ಕೆಳಗಡೆ ರೋ ಆಗಿರಲಿ. ಒಂದಿದೆ ಫಾಸ್ಟ್ ಮೂವಿಂಗ್ ಯಾವ್ದು ಸರ್? ಇದೇನು ಸರ್ ಇದು? ಇದು ಮಿಕ್ಸ್ ವೆಜಿಟೇಬಲ್ ಸರ್. ಮಿಕ್ಸ್ ವೆಜಿಟೇಬಲ್. ಓ, ಒಳಗಡೆ ಇದು ಪೂರ್ತಿ ವೆಜಿಟೇಬಲ್ ಇರುತ್ತಾ? ಏರ್ ಫ್ರೈ ಸರ್ ಇದು. ಇದು ನೋಡಿ, ಇದು ಮಿಕ್ಸ್ ವೆಜಿಟೇಬಲ್ ಅಂತ ಇದು. ನೋಡಿ ಬೀಟ್ರೋಟ್ ಎಲ್ಲ ಇದೆ ಒಳಗಡೆ. ಇಲ್ಲಿ ನೋಡಿ ಬೀಟ್ರೋಟು, ಆಮೇಲೆ ಇದೇನಿದೆ? ಹಸಿಮೆಣಸಿನ್ಕಾಯ, ಬೀನ್ಸಾ? ಏನಿದು? ಬೀನ್ಸು, ಬೀನ್ಸ್, ಪೊಟ್ಯಾಟೊ. ಪೊಟ್ಯಾಟೊ. ಓಕೆ, ಇದೇನಿದು? ಪೊಟ್ಯಾಟೊ ಸರ್. ಓ, ಇದು ನೋಡಿ ಬೆಂಡೆಕಾಯಿ. ನೋಡ್ತಾ ಇದ್ದೀರಾ? ಬೆಂಡೆಕಾಯಿ ಕೂಡ ಇದೆ ನೋಡಿ. ಬೆಂಡೆಕಾಯಿ ಇದರಲ್ಲೂ ಚಿಪ್ಸ್ ಮಾಡಿಬಿಟ್ಟಿದ್ದಾರೆ ಇವರು. ಎಲ್ಲ ಟ್ರೈ ಮಾಡಿ, ಚೆನ್ನಾಗಿದೆ. ನೋಡಿ ಕಾರ್ನ್ದೆಲ್ಲ ಇದೆ ಇಲ್ಲಿ. ಬನಾನಾ ಚಿವಡಾ ಅಂತೆ. ಇದೇನು ಗುರು ಚಿವಡಾ ಅನ್ಕೊಂಡು? ಓ, ಟೊಮ್ಯಾಟೊ ಕಾಕ್ರಾನ ಏನೇನೋ ಹೆಸರುಗಳಿಟ್ಟವ್ರಲ್ಲಪ್ಪ ಇದಕ್ಕೆ. ಟೊಮ್ಯಾಟೋದು ರೈಸ್ ಬ್ರೈನ್ ಆಯಿಲ್ ಅಂತ. ಓಕೆ, ಅದಾದಮೇಲೆ ಇಲ್ಲೂ ಕೂಡ ಒಂದಷ್ಟು ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಇದೆ. ನಾವು ಈ ಥರ ಬೀಜಗಳು ಅಂದರೆ ನಂಗೆ ತುಂಬ ಇಷ್ಟ. ಯಾವ ಬೀಜ ಇದ್ರೂ ಬಿಡಲ್ಲ, ತಿಂದ್ಬಿಡ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡಿ, ನಾನು ಇದನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೆ ನಿಮಗೆ. ಇದು ಯಾವ್ದು ಗುರು? ಬ್ರೋಕೋಲಿಲಿ ಚಿಪ್ಸ್ ಮಾಡಿದ್ದಾರೆ ನೋಡಿ ಇವರು. ಇದು ಇವ್ರ ಸ್ಪೆಷಲ್ಲು, ಬ್ರೋಕೋಲಿಲಿ ಚಿಪ್ಸು. ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ. ಆದಮೇಲೆ ಇಲ್ಲೊಂದು ಸ್ವಲ್ಪ ಡೈನಿಂಗ್ ಏರಿಯಾ ಇದೆ. ಡೈನಿಂಗ್ ಏರಿಯಾ ನೋಡ್ಬೋದು. ನೀಟಾಗಿದೆ ಗುರು, ಸೀರಿಯಸ್ಲಿ ನೀಟಾಗಿದೆ. ವಾಶ್ರೂಮ್ ಕೂಡ ಇದೆ ಇಲ್ಲಿ. ಡೈನಿಂಗ್ ಏರಿಯಾ ಕೂಡ ಇಲ್ಲಿ ಮಾಡಿದ್ದಾರೆ. ಆಮೇಲೆ ಇಲ್ಲೂ ಕೂಡ ಚಿಪ್ಸಸ್ ಇದೆ ನೋಡಿ. ಎಷ್ಟೊಂದು ಚಿಪ್ಸ್ ಇದೆ ನೋಡಿ ಇಲ್ಲಿ. ಸಾಗೋ ಚಿಪ್ಸ್ ಅಂತೆ. ಈ ಗುರು ಪ್ಯಾಕೇಜ್ ಎಲ್ಲ ದೊಡ್ಡದಾಗಿದೆ ಗುರು, ಚೆನ್ನಾಗಿದೆ. ಬಟ್ ತುಂಬ ವೆರೈಟೀಸ್ ಆಫ್ ಪಾಪಡ್ಸ್ ಇದೆ ಗುರು ಇಲ್ಲಿ. ವೆರೈಟೀಸ್ ಆಫ್ ಪಾಪಡ್ಸ್ ನೋಡಿ. ಆದಮೇಲೆ ಇದೊಂಥರ ಲೇಸ್ ಥರ ಚಿಪ್ಸು. ಕೆಳಗಡೆ ರೋಲು ಇದೆ ನೋಡಿ. ಎಷ್ಟು ಪಾಪಡ್ಸ್ ಇದೆ, ತುಂಬಾ ವೆರೈಟೀಸ್ ಇದೆ ಪಾಪಡ್ಸಲ್ಲಿ. ಇಲ್ಲಿ ಬಂದರೆ ಇಲ್ಲೂ ಅಷ್ಟೇ ನಿಮಗೆ ಬೇರೆ ಬೇರೆ ತರಾವರಿ ಮಿಕ್ಸ್ಚರ್ಸ್ ಎಲ್ಲ ಇದೆ. ಆಮೇಲೆ ಸ್ವೀಟ್ಸು ಮೇಯ್ನಾಗಿ ನೋಡಬೇಕಾಗಿರೋದು ನೀವು, ಇವ್ರ ಹತ್ರ ಏನೋ ಸ್ಪೆಷಲ್ ಸ್ವೀಟ್ಸ್ ಎಲ್ಲ ಇದೆಯಂತೆ. ಮಲಾಯಿ ಗುಲ್ಲಾ ಅಂತ ಯಾವುದೋ ಸ್ಪೆಷಲ್ ಸ್ವೀಟ್ ಬೇರೆ ಇದೆಯಂತೆ ಇವ್ರ ಹತ್ರ, ಅದು ಟ್ರೈ ಮಾಡೋಣ. ನೀವೇನಾದರೂ ಸಹಕಾರ ನಗರ್ ಸುತ್ತಮುತ್ತ ಇದ್ದರೆ ಇಲ್ಲಿಗೆ ಬರ್ಬೋದು. ಇಲ್ಲಿದೆ ನೋಡಿ ರಸ್ಮಲಾಯಿ. ಇದು ಕೂಡ ರಸ್ಮಲಾಯಿ, ಇದು ಮಲಾಯಿ ಗುಲ್ಲಾ. ಇದೇ ಅವ್ರ ಸ್ಪೆಷಲ್ ಸ್ವೀಟ್ ಅಂತೆ, ಅಂಗೂರಿ ರಸ್ಮಲಾಯಿ. ಓಕೆ ಓಕೆ, ಅಂಗೂರಿ ರಸ್ಮಲಾಯಾ? ಸೊ ನೋಡಾಯ್ತು, ಬನ್ನಿ ಇವಾಗ ಇಲ್ಲಿ ಡಿಲಿಷಿಯಸ್ ಆಗಿರೋ ಚಾಟ್ಸ್ ಸಿಗುತ್ತೆ, ಆಮೇಲೆ ಡಿಲಿಷಿಯಸ್ ಆಗಿರೋ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಅದನ್ನು ಟ್ರೈ ಮಾಡಿ. ಐಸ್ ಕ್ರೀಮ್ ಟ್ರೈ ಮಾಡಾಯಿತು, ಒಂದು ಸ್ವಲ್ಪ ಚಿಪ್ಸ್ ಟ್ರೈ ಮಾಡಾಯಿತು. ಇವಾಗ ಚಾಟ್ಸು ಮತ್ತು ಸ್ವೀಟ್ಸು ಟ್ರೈ ಮಾಡುವಂಥ ಸಮಯ. ಬನ್ನಿ ಕೂತ್ಕೊಂಡು ತಿನ್ನೋಣ ಮಾತಾಡಿಕೊಂಡು. ಸೊ ಸ್ನೇಹಿತರೆ, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಸೊ ನಾವು ಇಲ್ಲಿ ಸ್ವಲ್ಪ ಚಾಟ್ಸ್ನ ಆರ್ಡರ್ ಮಾಡಿದ್ವಿ. ಚಾಟ್ಸ್ ತುಂಬ ಚೆನ್ನಾಗಿರುತ್ತಂತೆ. ಸ್ವೀಟ್ಸ್ ಕೂಡ ಬಂದಿದೆ ಜೊತೆಯಲ್ಲಿ, ನೋಡ್ತಾ ಇರ್ಬೋದು ಸ್ವೀಟ್ಸು. ಮತ್ತು ಇದು ಸ್ಪೆಷಲ್ ರಸ್ಮಲಾಯಿ ಕೂಡ ತರಿಸಿದ್ದೀನಿ. ಅದಾದಮೇಲೆ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಸ್ಪೆಷಲ್ ಮ್ಯಾಂಗೋ ರಸ. ಇದು ಮಾವಿನ ಹಣ್ಣಿನ ರಸ, ಕಂಪ್ಲೀಟ್ಲಿ ನ್ಯಾಚುರಲು, ಫುಲ್ಲಿ ಪಲ್ಪಿಯಾಗಿರುತ್ತೆ ಮಾವಿನ ರಸ. ಓಕೆನಾ? ಕುಡಿದು ನೋಡೋಣ ಹೇಗಿದೆ ಅಂತ. ಫಸ್ಟು ನಾವು ಚಾಟ್ಸ್ ತಿಂದು ನೋಡೋಣ. ಇಲ್ಲೂ ಚಾಟ್ಸು ಕೂಡ ಸಖತ್ ಫೇಮಸ್ ಅಂತ ಕೇಳ್ಪಟ್ಟೆ. ಅದರಲ್ಲಿ ಫಸ್ಟು ನಾನು ಸೇವ್ ಪುರಿಯಿಂದ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಸೇವ್ ಪುರಿ, ಚಿಯರ್ಸ್. ಸೇವ್ ಪುರಿ ಸಖತ್ತಾಗಿದೆ. ಒಂಥರ ಜಾಸ್ತಿ ಖಾರ ಇಲ್ಲ, ಬಟ್ ಆಲೂಗಡ್ಡೆ ಜಾಸ್ತಿ ಹಾಕಿದ್ದಾರೆ. ಮತ್ತು
ಆ ಮಸಾಲ ಮಿಶ್ರಣಗಳು ಎಲ್ಲ ಥರ ಬ್ಲೆಂಡ್ ಆಗಿಬಿಟ್ಟು ಒಂಥರ ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಸೇವು ಪುರಿ ಇಷ್ಟ ಆಯಿತು, ಒಂಥರ ಕ್ರಿಸ್ಪಿ ಆಗಿದೆ ಮಾತ್ರ ಸೇವು. ಸೊ ನಮ್ಮ ಮುಂದೆ ದಹಿ ಪುರಿ ಸಾಕಷ್ಟು ಶೈನಿಂಗ್ ಹೊಡಿತಾ ಇದೆ ಗುರು. ತಿಂತೀನಿ ಇವಾಗ. ಆಹಾ, ದಹಿ ಪುರಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಥರದ ದಹಿ ಪುರಿ ಏನು ಗೊತ್ತಾ, ಫುಲ್ಲು ಫ್ರೆಶ್ ಆಗಿದೆ, ಒಳಗಡೆ ಆ ಫಿಲ್ಲಿಂಗ್ಸು ಕೂಡ ಅಷ್ಟೇ ಸಖತ್ತಾಗಿತ್ತು ಮಾತ್ರ. ಜೊತೆಯಲ್ಲಿ ಆ ಪೊಮೊಗ್ರಾನೇಟ್ ಪೀಸಸ್ ಎಲ್ಲ ಆಗಿರ್ತಾರಲ್ಲ, ಅದು ಕೂಡ ಅಷ್ಟೇ ಬಾಯಿಗೆ ಸಿಗ್ಬೇಕಾದ್ರೆ ಹುಳಿ ಸಿಹಿ ಎಲ್ಲ ಬ್ಲೆಂಡಾಗಿ ನಾರ್ಮಲಾಗಿರುತ್ತೆ. ಸೊ ನೆಕ್ಸ್ಟು ಬೇಲ್ಪುರಿ ಟ್ರೈ ಮಾಡೋಣ ಬನ್ನಿ ಹೇಗಿದೆ ಅಂತ. ಸೊ ಬೇಲ್ಪುರಿ ಕೂಡ ನಾನು ಇವಾಗ ಒಂದು ಬಿಗ್ ಬೈಟ್ ಹೋಗ್ತೀನಿ. ಓಹೋ, ಇಲ್ಲಿ ಬೇಲ್ಪುರಿ ತಿನ್ನಲೇಬೇಕು, ಟ್ರೈ ಮಾಡಲೇಬೇಕು ಅಂತ ಹೇಳಿದ್ರು ಇವರು. ನೋಡಿದ್ರೆ ಒಂಥರ ಡಾರ್ಕ್ ಕಲರ್ ಆಗಿದೆ ಬೇಲ್ಪುರಿ. ಇವ್ರು ಹಾಕೋ ಮಸಾಲ ಸಖತ್ ಡಾರ್ಕ್ ಆಗಿದೆ. ವಾವ್, ಏನು ಗೊತ್ತಾ, ಸ್ವಲ್ಪ ಸ್ವೀಟ್ನೆಸ್ ಗೊತ್ತಾಗ್ತಾ ಇದೆ ಇದರಲ್ಲಿ. ಲೈಟಾಗಿ ಸ್ವೀಟ್ ಹಾಕಿದ್ದಾರೆ ಅಂತ ಅನಿಸುತ್ತೆ, ಬಟ್ ಚೆನ್ನಾಗಿದೆ. ಲೈಟಾಗಿ ಸ್ವೀಟ್ನೆಸ್ ಇದೆ. ನಿಮ್ಗೆ ಸ್ವೀಟ್ ಬೇಡ ಅಂದರೆ ಸ್ವೀಟ್ ಹಾಕ್ದೇನೂ ತಿನ್ಕೊಬೋದು. ಬೇಲ್ಪುರಿ ಮಾತ್ರ ಮಸ್ಟ್ ಟ್ರೈ, ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಬನ್ನಿ ಇವಾಗ ಮಸಾಲ ಪುರಿ ಕೂಡ ಟ್ರೈ ಮಾಡೋಣ. ಮೇಲೆಲ್ಲ ಬೇಲು, ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷಿಂಗು, ಒಳಗಡೆ ಕೈ ಹಾಕಿದ್ರೆ ಸ್ಪೂನ್ ಹಾಕಿದ್ರೆ ಮಸಾಲ ಭರಿತವಾದ ಮಸಾಲ ಪುರಿ. ಡಿಫ್ರೆಂಟಾಗಿ ಅನಿಸ್ತಾ ಇದೆ ನನಗಿದು. ಸೀರಿಯಸ್ಲಿ ಇದು ಟೇಸ್ಟ್ ಸಖತ್ ಡಿಫ್ರೆಂಟಾಗಿದೆ. ಸಖತ್ತಾಗಿರೋ ಟೇಸ್ಟ್ ಮಾತ್ರ ಸೂಪರಾಗಿದೆ. ಒಂಥರ ಡಿಫ್ರೆಂಟ್ ಮಸಾಲ ಹಾಕಿದ್ದಾರೆ ಇದರಲ್ಲಿ, ನಿಮಗೆ ಎಲ್ಲೂ ಸಿಗಲ್ಲ. ರೋಡ್ ಸೈಡೆಲ್ಲ ನಿಮಗೆ ಒಂದೇ ಥರ ಟೇಸ್ಟ್ ಸಿಗುತ್ತೆ, ಬಟ್ ಇಲ್ಲಂಗಿಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ. ಇವ್ರು ಹಾಕುವಂಥ ಚಾಟ್ ಮಸಾಲ ಆಗಿರ್ಬೋದು, ಮಾಡಿರೋ ಗಾರ್ನಿಷ್ ಎಲ್ಲ ಅಷ್ಟೇ ಫುಲ್ಲು ಬ್ಲೆಂಡಾಗಿ ಇವ್ರದ್ದೇ ಅಂತ ರೆಸಿಪಿ ಇರುತ್ತಲ್ಲ, ಆ ರೆಸಿಪಿಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಕೂಡ ಬಂದು ಮಸಾಲ ಪುರಿ, ಬೇಲ್ಪುರಿ, ಚಾಟ್ಸು ಎಲ್ಲ ಟ್ರೈ ಮಾಡಿ, ಎಲ್ಲ ಇಷ್ಟ ಆಯ್ತು ನನಗೆ. ಜೊತೆಗೆ ಈಗ ಒಂದಷ್ಟು ಸ್ವೀಟ್ಸ್ನ ನಾವು ಟ್ರೈ ಮಾಡೋಣ ಸ್ನೇಹಿತರೆ. ಇದನ್ನು ನಾನು ಲಾಸ್ಟಲ್ಲಿ ತಿಂತೀನಿ ನಾನು. ಸೊ ನೋಡಿ, ಇದು ಡ್ರೈ ಫ್ರೂಟ್ಸ್ ಬಕ್ಲಾವಾ ಅಂತೆ. ನೋಡಿ ಹೆಂಗಿದೆ ಇದು, ಏನೋ ವಿಚಿತ್ರವಾಗಿದೆ ಹೆಸರು, ಬಕ್ಲಾವಾ ಅಂತ. ಡ್ರೈ ಫ್ರೂಟ್ಸ್ ಬಕ್ಲಾವಾ. ಮೇಲೆಲ್ಲ ಒಂಥರ ಸಕ್ಕತ್ ಡ್ರೈ ಫ್ರೂಟ್ಸ್ ಹಾಕಿ ಒಂಥರ ಶುಗರ್ ಕೋಟಿಂಗ್ ಮಾಡಿದ್ದಾರೆ ಇದರಲ್ಲಿ. ಮುರಿದ್ರೆ ಮುರಿತಲ್ಲ ಇದು, ಕಚ್ಚಣ ಹೆಂಗಿದೆ ಅಂತ. ಏನು ಗೊತ್ತಾ, ತುಪ್ಪ ಜಾಸ್ತಿ ಹಾಕಿರೋ, ತುಪ್ಪದ ಘಮ ನಿಮ್ಗೆ ಕಚ್ಚಿದ ತಕ್ಷಣ ಬರೋದೇ ತುಪ್ಪದ ಘಮ. ಆಮೇಲೆ ಇದೆಲ್ಲ ಫುಲ್ಲು ಸ್ವೀಟು, ಜೊತೆಲಿ ಲೈಟಾಗಿ ಶುಗರ್ ಕೋಟಿಂಗ್ ಹಾಕಿದ್ದಾರೆ, ಬಾದಾಮ್ ಹಾಕಿದ್ದಾರೆ. ಇದು ಫುಲ್ಲು ಬಾದಾಮ್ ಇದು. ಬಾದಾಮ್ ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ಇದೆಲ್ಲ ಸಖತ್ತಾಗಿದೆ, ಟೇಸ್ಟ್ ಚೆನ್ನಾಗಿದೆ. ನಿಮಗೆ ಓವರ್ ಸ್ವೀಟ್ ಅನಿಸಲ್ಲ, ಸೀರಿಯಸ್ಲಿ ಹೇಳ್ತೀನಿ, ಓವರ್ ಸ್ವೀಟ್ ಅನಿಸಲ್ಲ, ನಾರ್ಮಲ್ ಸ್ವೀಟು, ಜೊತೆಲಿ ತುಪ್ಪ ಜಾಸ್ತಿ. ಇದು ಅಷ್ಟೇ, ಇದು ಬಂದ್ಬಿಟ್ಟು ಸ್ಕ್ವೇರ್ ಶೇಪಲ್ಲಿದೆ ನೋಡಿ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಸ್ಕ್ವೇರ್ ಶೇಪಲ್ಲಿದೆ. ಇದರಲ್ಲಿ ಕಂಪ್ಲೀಟಾಗಿ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ, ಕ್ಯಾಶು, ಪಿಸ್ತಾ ಎಲ್ಲ ಹಾಕಿದ್ದಾರೆ ಇದರಲ್ಲಿ. ಕ್ಯಾಶು, ಪಿಸ್ತಾ, ಬಾದಾಮು ಎಲ್ಲ ರೋಸ್ಟ್ ಮಾಡ್ಬಿಟ್ಟು ಹಾಕಿದ್ದಾರೆ. ಇದರಷ್ಟು ಕೂಡ ಡ್ರೈ ಫ್ರೂಟ್ಸ್ ಬಕ್ಲಾವ. ಇದೊಂದು ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ, ಇದಷ್ಟು ಸಾಫ್ಟ್ ಇರಲಿಲ್ಲ, ಬಟ್ ದಿಸ್ ಇಸ್ ಸಾಫ್ಟು. ಅಗೇನ್ ಫುಲ್ಲು ತುಪ್ಪ, ಮತ್ತು ಲೈಟಾಗಿ ಶುಗರ್ ಕೋಟಿಂಗು. ಆ ಡ್ರೈ ಫ್ರೂಟ್ಸ್ ಎಲ್ಲ ಅಂಟ್ಕೋಬೇಕು, ಬಿಡಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಶುಗರ್ ಕೋಟಿಂಗ್ ಮಾಡಿದ್ದಾರೆ. ಆಯಿತಾ, ಎರಡು ತಿಂದೆ. ಇದೇ ನೋಡೋಣ ಬನ್ನಿ, ಇದು ಸೋನ್ ಪಪ್ಡಿ, ಡ್ರೈ ಫ್ರೂಟ್ಸ್ ಸೋನ್ ಪಪ್ಡಿ ಇದೆ. ನೋಡೋಣ ಇದು. ಸಾಫ್ಟ್ ಇದೆ ಗುರು, ಚೆನ್ನಾಗಿದೆ, ತುಪ್ಪ ಸಕ್ಕತ್ತಾಗಿದೆ. ನನ್ನ ಫೇವ್ರೇಟ್ ಸ್ವೀಟು ಅಂದರೆ ಕಾಜು ಕಟ್ಲಿ ಗುರು. ನಾನು ಬೇರೆ ಬೇರೆ ಕಡೆ ತಿಂತೀನಿ ತೊಗೊಂಡು. ಇಲ್ಲಂಗಿದೆ ನೋಡೋಣ. ಬಿಗ್ ಬೈಟ್ ತೊಗೊಂಡ್ರೆ ಕಟ್ಲಿ ನೈಸ್, ಫುಲ್ಲಿ ಕಾಜುಯಿಂದ ಬೆರೆತು ಹೋಗಿದೆ. ತಿನ್ಬೇಕಾದ್ರೆ ರವೆ ಸಿಗ್ತಾ ಇರುತ್ತೆ, ಚೆನ್ನಾಗಿದೆ ಕಾಜು ಕಡ್ಲಿ, ಇಷ್ಟ ಆಯಿತು. ಅದಾದಮೇಲೆ ಇದು ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಬೇಡ ಅಂತ ಗುರು, ಸಾಫ್ಟ್ ಆಗಿದೆ ಇದು ಮಾತ್ರ, ಸೂಪರ್ ಸಾಫ್ಟ್ ಆಗಿದೆ ಇದು. ಆಹಾ, ಡ್ರೈ ಫ್ರೂಟ್ಸ್ ಎಲ್ಲ ಹೆಂಗೆ ಹಾಕಿದ್ದಾರೆ ನೋಡಿ ಇದರಲ್ಲಿ. ಪಿಸ್ತಾ, ಫ್ರೆಶ್ಶು ಪಿಸ್ತಾ ಗುರು, ಡ್ರೈ ಫ್ರೂಟ್ಸ್ ಎಲ್ಲ ಸಖತ್ ಫ್ರೆಶ್ ಆಗಿದೆ. ಆ ಮಿಲ್ಕ್ ಫ್ಲೇವರು ಯಥೇಚ್ಛವಾಗಿ ಬರ್ತಾಯಿದೆ ಮಾತ್ರ, ಇಂಟೆನ್ಸಾಗಿ ಬರ್ತಾಯಿದೆ ಗುರು. ಟೇಸ್ಟ್ ವೈಸ್ ಅಂತೂ ಸಖತ್ ಟ್ರೈ ಮಾಡಲೇಬೇಕಿದು. ನನಗೆ ತುಂಬ ಫೇವ್ರೇಟ್ ಅನಿಸಿದ್ದಿದೆ. ಡ್ರೈ ಫ್ರೂಟ್ಸ್ ಬೇಡ,
ಇವ್ರ ಹತ್ರ ಧಾರವಾಡ ಪೇಡ ಕೂಡ ಸಿಗುತ್ತೆ ನೋಡಿ. ಧಾರವಾಡ ಪೇಡ, ಧಾರವಾಡ ಮಂದಿ ಈ ವಿಡಿಯೋ ನೋಡ್ತಾ ಇದ್ರೆ ಹಂಗೆ ಒಂದು ಲೈಕ್ ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ನೋಡಿ ಧಾರವಾಡ ಪೇಡ ಸಾಫ್ಟ್ ಆಗಿದೆ ಗುರು, ಮಾತ್ರ ಸೂಪರ್ ಫ್ರೆಶು, ಜ್ಯೂಸಿ ಆಗಿದೆ. ಜ್ಯೂಸಿ ಅಂದರೆ ಅಗಿಬೇಕಾದ್ರೆ ಒಂಥರ ಹಿಂಗೆ ಅನಿಸುತ್ತೆ. ಇದು ಕೇಸರ್ ಪೇಡ ಅಂತ. ಕಲರ್ ನೋಡ್ತಾ ಇದ್ರೆ ನನಗಂತೂ ಟೆಂಪ್ಟ್ ಆಗ್ತಾ ಇದೆ ಗುರು. ನೋಡಿ ಕೇಸರ್ ಪೇಡ, ಆಹಾ ಹಾ, ಸಕ್ಕತ್ತಾಗಿಲ್ವಾ ಕೇಸರ್ ಪೇಡ. ಇದೊಂಥರ ಫ್ಲೇವರ್ ಬೇರೆ ಥರ ಇದೆ. ಒಂಥರ ಏಲಕ್ಕಿ ಸ್ಮೆಲ್ ಜಾಸ್ತಿ ಇದೆ ಇದರಲ್ಲಿ. ಲೈಟಾಗಿ ಪೈನಾಪಲ್ದು ಟೇಸ್ಟ್ ಬರ್ತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಇಟ್ ಈಸ್ ಗುಡ್. ಇದು ಬಂದ್ಬಿಟ್ಟು ಕಾಜು ರೋಲ್ ಅಂತ ಇದು ನೋಡಿ. ಇದು ಅಷ್ಟೇ ಕಾಜು ರೋಲು, ಬಾದಾಮ್ ಹಾಕಿದ್ದಾರೆ, ಒಂದು ಕಡೆ ಪಿಸ್ತಾ ಹಾಕಿದ್ದಾರೆ. ಒಳಗಡೆ ಏನೋ ಇದೆ, ಏನಿದೆ ಒಳಗಡೆ ನೋಡೋಣ. ಓ ಇಲ್ಲಿ ನೋಡಿ ಒಳಗಡೆ, ಹಾಂ ಹಾಂ ಹಾಂ, ಒಳಗಡೆ ಇದು ಬಂದ್ಬಿಟ್ಟು ಖರ್ಜೂರ ಅನ್ಸುತ್ತಿದ್ದು. ಅದೇ ಇದು ಖರ್ಜೂರ, ಕಾಜು ರೋಲು. ಇದು ಖರ್ಜೂರ ಅಲ್ಲ, ಇದು ಸಾರಿ ಗುಲ್ಕನ್ ಹಾಕಿದ್ದಾರೆ ಒಳಗಡೆ. ನಿಮಗೆ ಆ ರೋಲ್ ಒಳಗಡೆ ಲೈಟಾಗಿ ಆ ಗುಲ್ಕನ್ದು ಇದು ಹಾಕಿರ್ತಾರೆ, ಫೀಲಿಂಗ್ಸ್ ಇರುತ್ತೆ. ಇದು ಸಾಕ ಡಿಫ್ರೆಂಟ್ ಆಗೈತೆ ಇವರು. ಬಂದರೆ ಇದು ಮಿಸ್ ಮಾಡಬೇಡಿ, ನಿಮ್ಗೆ ಒಂಥರ ಬೇರೆದೇ ಫೀಲ್ ಸಿಗುತ್ತೆ ತಿಂದರೆ. ಬಟ್ ಸ್ವೀಟ್ಸ್ ಮಾತ್ರ ಬಂದರೆ ಒಂದಷ್ಟು ಮನೆಗೂ ತೊಗೊಂಡೋಗ್ಬಿಡ್ಬೋದು ನೀವು. ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಚಾಟ್ಸ್ ತಿಂದೆ, ಸ್ವೀಟ್ಸ್ ತಿಂದೆ, ಇಷ್ಟ ಆಯಿತು. ಬಾಯೆಲ್ಲ ಸ್ವೀಟ್ ಆಗೋಯ್ತು ಗುರು. ಎಷ್ಟು ಸ್ವೀಟು ಇಲ್ಲಿ. ಇನ್ನೊಂದು ಸ್ವೀಟ್ ಇದೆ ನನಗೆ ಇವಾಗ, ಸ್ಪೆಷಲ್ ಮಲಾಯಿ ಗುಲ್ಲ ಅಂತೆ ಗುರು. ಇದೇನು ಗುಲ್ಲಾನೋ, ಹಾಂ ಸ್ಪೆಷಲ್ ಮಲಾಯಿ ಗುಲ್ಲ. ನೋಡ್ತಾ ಇದ್ದೀರಾ ಹೇಗಿದೆ ಅಂತ ನೋಡಿ. ಸಕ್ಕತ್ತಾಗಿಲ್ವಾ ನೋಡೋಕ್ಕೆ, ಕ್ರೀಮಿ, ರಿಚ್ ಕ್ರೀಮಿ. ನಾನಂತೂ ಇದನ್ನು ಬಿಡಲ್ಲ ಗುರು. ಕ್ರೀಮಲ್ಲಿ ಹಂಗೆ ಮುಳುಗಿಸಿ ಎಬ್ಬಿಸ್ಬಿಟ್ಟೆ. ಚಿಯರ್ಸ್. ಸಕ್ಕತ್ತಾಗೈತಪ್ಪ. ಏನು ಗೊತ್ತಾ, ಬಾಯಿ ಪೂರ್ತಿ ಹರಡ್ಬಿಡುತ್ತೆ. ಇದ್ರೊಳಗಡೆನೂ ಹೀರ್ಕೊಂಡಿರುತ್ತೆ ಈ ಕ್ರೀಮ್ನ. ಅದೆಲ್ಲ ಕಚ್ಚಿದ ತಕ್ಷಣ ಫುಲ್ಲು ಸ್ಪ್ರೆಡ್ ಆಗುತ್ತೆ ಬಾಯಲ್ಲಿ. ಬಾದಾಮು, ಸ್ವಲ್ಪ ಡ್ರೈ ಫ್ರೂಟ್ಸ್ದು ಪುಡಿ, ತಿಕ್ಕಾಗಿರೋವಂಥ ಹಾಲು, ಫುಲ್ಲು ತಿಕ್ಕಾಗಿ ಮಾಡ್ಬಿಟ್ಟಿದ್ದಾರೆ. ಒಂಥರ ಐಸ್ ಕ್ರೀಮ್ ತಿನ್ನಂಗಿರುತ್ತೆ ನಿಮಗೆ. ಆಹಾ, ಮೇಧಸ್ವಿ ಸ್ಪೆಷಲ್ ಸ್ವೀಟು. ಚೆನ್ನಾಗಿ ಇನ್ನೂ ಬೇರೆ ಬೇರೆ ಏನೇನೋ ಇದೆ. ಇಷ್ಟೇ ನನ್ನ ಕೈಲಿ ತಿನ್ನೋಕ್ಕೆ ಜೀರ್ಣ ಆಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು, ಅದಕ್ಕೆ ಇಷ್ಟೇ ತರಿಸಿದ್ದೀನಿ. ಇವ್ರ ಮೆನು ಸಖತ್ ದೊಡ್ಡದು ಗುರು. ಇವ್ರ ಮೆನು ಏನೇನೋ ಇದೆ ಇಲ್ಲಿ. ಬಂದರೆ ನಿಮಗೆ ಸೈಕಾಗುತ್ತೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ, ಆಯಿತಾ. ಆಮೇಲೆ ಇದನ್ನು ನಾನು ಕುಡಿಲೇಬೇಕು ಗುರು. ಅವಾಗಲಿಂದ ಇದು ನನ್ನ ಕಣ್ಣು ಕುಗ್ತಾ ಇತ್ತು. ಸ್ಪೆಷಲ್ ಆಮ್ರಸ್ ಗುರು, ಸಖತ್ ತಿಕ್ಕಾಗೈತೆ. ಒಂದು ಸ್ಪೂನ್ಗೆ ಹಾಕ್ಬಿಟ್ಟು ತಿನ್ನೋಣ ಇದನ್ನ. ಓ ಮೈ ಗಾಡ್, ನೋಡಿ ಇಲ್ಲಿ ಎಷ್ಟು ತಿಕ್ಕಾಗಿದೆ ಅಂದ್ಬಿಟ್ಟು. ಮಾವಿನ ಹಣ್ಣಿನ ರಸ, ಯಪ್ಪ ಎಲ್ಲಿತ್ತು ಗುರು ಇದು. ಇದನ್ನ ಮನೆಗೆ ತೊಗೊಂಡೋಗ್ಬಿಟ್ಟು ಫ್ರೀಸರಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡ್ಬಿಡ್ತೀನಿ, ಇನ್ನೂ ಸಖತ್ತಾಗಿರುತ್ತೆ. ಆದರೆ ಇದು ಮಾತ್ರ ನನ್ನ ಒನ್ ಆಫ್ ಮೈ ಫೇವ್ರೇಟು. ಎಷ್ಟು ತಿಕ್ಕಾಗಿದೆ ನೋಡಿ. ಆಹಾ, ತಿಂತಾಯಿದ್ರೆ ಇದು ಮಾತ್ರ ತಿಂತಾನೆ ಇರೋಣ ಅನಿಸುತ್ತೆ ಗುರು. ನನಗೆ ಸೂಪರ್ ಇಷ್ಟ ಆಯ್ತು. ಇದು ಮಾತ್ರ ಸಖತ್ತಾಗಿದೆ ಇದು. ನೀವು ಬಂದರೆ ಟ್ರೈ ಮಾಡಿ, ಚೆನ್ನಾಗಿದೆ. ಓಕೆ, ಒಂದಷ್ಟು ಸ್ವೀಟ್ಸು, ಒಂದಷ್ಟು ಚಾಟ್ಸ್ ತಿಂದೆ. ಆಮೇಲೆ ಇಲ್ಲಿ ಐಸ್ ಕ್ರೀಮ್ ತಿನ್ನಲ್ಲ, ಅದಂತೂ ಮೈ ಗಾಡ್ ಮೈಂಡ್ ಬ್ಲೋಯಿಂಗು. ಐಸ್ ಕ್ರೀಮ್ ಮಾತ್ರ ಮಿಸ್ ಮಾಡಬೇಡಿ, ಓಕೆನಾ. ಇದರೊಂದಿಗೆ ಈ ವಿಡಿಯೋ ಕೂಡ ಎಂಡ್ ಮಾಡೋವಂಥ ಸಮಯ ಬಂತು ಸ್ನೇಹಿತರೆ. ಸರಿ, ಹಾಗಾದ್ರೆ ಹೋಗಿ ಬರಲ್ಲ. ಹೇಗೆ ಅನ್ನಿಸ್ತು ಈ ವಿಡಿಯೋ? ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ. ಮುಂದೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಆ ಥರ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ದಿಸ್ ಈಸ್ ಶ್ರೇಯಸ್. ಹೋಗಿ ಬರಲ್ಲ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡ್ತಾ ಇರಿ ಚಿಲ್ ಡೂಡ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಗೈಸ್, ಬಾಯ್.